ವನವಾಸದ ಆಜ್ಞೆ ನನಗೆ ಮಾತ್ರ. ಸೀತಾ, ನೀನು ಸುಮಕೋಮಲ, ಅರಮನೆಯಲ್ಲಿ ಸುಖವಾಗಿ ಬೆಳೆದು ಅರಣ್ಯದಲ್ಲಿ ಗೆಡ್ಡೆ ಗಿಡಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಜಾನಕಿ, ಸಾಧ್ಯವಿಲ್ಲ. ಸ್ವಾಮಿ, ಸೀತಾ ಸೀತಾ 14 ವರ್ಷ ವನವಾಸವನ್ನು 14 ದಿನಗಳಂತೆ ಜಾಗ್ರತೆಯಾಗಿ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ, ನನ್ನನ್ನು ಬೀಳ್ಕೊಡು. ಸಾಧ್ಯವಿಲ್ಲ ಪ್ರಾಣೇಶ್ವರ. ನಿಮ್ಮ ನಗಲಿದ ಈ ಅರಮನೆಯಲ್ಲಿ ಅರಕ್ಷಣೆ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಅಲ್ಲದೆ ನಿಮ್ಮ ಶಕ್ತಿ, ಶೌರ್ಯ, ಸಾಮರ್ಥ್ಯವನ್ನು ಅರಿಯದವಳು ನಾನಲ್ಲ. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರೆಂದು ನಾನು ಭಾವಿಸಿರಲಿಲ್ಲ ಸ್ವಾಮಿ, ಭಾವಿಸಿರಲಿಲ್ಲ. ಸೀತಾ, ಶಾಂತಳಾಗು ಸೀತಾ, ಶಾಂತಳಾಗು. ಇದೆಂತಹ ವಿಷಮ ಪರೀಕ್ಷೆ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ ಸೀತಾ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಾವಿನ್ನು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಅಣ್ಣ ನಮಸ್ಕರಿಸಬೇಕು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ಪುರದ ಜನರೆಲ್ಲರೂ ನಿನ್ನ ಪಟ್ಟ ಸಂತೋಷಭರಿತರಾಗಿರುವಾಗ ನೀನೇಕೆ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಹೇಳಿತಿರ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರು. ನಾನು ಹಿಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಹಿಂದೆ ದೇವಾಸುರರ ಯುದ್ಧದ ಸಮಯದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿದರು. ಅಣ್ಣ, ಹೌದು, ತನ್ನ ಮಗ ಭರತನಿಗಾಗಬೇಕೆಂತಂದು. ಇನ್ನು 2ನೇ ವರಕ್ಕೆ ಮುಡಿಯುಟ್ಟು ಯಥಾ ವರ್ತನಧಾರಿಯಾಗಿ 14 ವರ್ಷ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅದರಂತೆಯೇ ನಾನು ಈ ದಿನವೇ ವನವಾಸಕ್ಕೆ ತೆರಳುವೆನು. ಲಕ್ಷ್ಮಣ, ಕೂಡದಣ್ಣ, ಕೂಡದು. ಸಾಕೇತಪುರಕ್ಕೆ ಪರಿಯುತ್ತರವೇ ವರರಘುವರ ನಿರುತ್ತಿರೆ. ಸಾಕೇತಪುರಕ್ಕೆ ಪರಿಯುತ್ತರವೇ, ಸಾಕೇತಪುರಕ್ಕೆ ಪರಿಯುತ್ತರವೇ ವರರಘುವರ ನಿರುತ್ತಿರೆ. ಸಾಕೇತಪುರಕ್ಕೆ ಪರಿಯುತ್ತರವೇ. ಮೀರಿ ಮಾತನಾಡುವಂತ ಧೂಳರ ಚಿನ್ನದ ಅರಿಯುವ ಬರದೆ, ಮೀರಿ ಮಾತನಾಡುವಂತ ಧೂಳರ ಚಿನ್ನದ ಅರಿಯುವ ಬರದ. ಸಾಕೇತಪುರಕ್ಕೆ ಪರಿಯುತ್ತರವೇ ವರರಘುವರ ನಿರುತ್ತಿರೆ. ಸಾಕೇತಪುರಕ್ಕೆ ಪರಿಯುತ್ತರವೇ. ರಾಮನಾಡು ಸೇನೆ ಭರತನು ಸುಖದಲ್ಲಿ ರಾಜ್ಯವನ್ನಾಳುವನೇ. ರಾಮನಾಡು ಸೇನೆ ಭರತನು ಸುಖದಲ್ಲಿ ರಾಜ್ಯವನ್ನಾಳುವನೇ. ಮುದುದರ ಒಂದಾಗಿರಲಿ ಬರೆಯಲಿ, ಮುದುದರ ಒಂದಾಗಿರಲಿ ಧರೆಯಲಿ. ಮಾತನಾಡಿದಂತ ಮಾತನಾಡಿಸಿ. ಸಾಕೇತಪುರಕ್ಕೆ ಪರಿಯುತ್ತರವೇ ವರರಘುವರ ನಿರುತ್ತಿರೆ. ಸಾಕೇತಪುರಕ್ಕೆ ಪರಿಯುತ್ತರವೇ. ಕೂಡದಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲಿ ಕೂಡದು. ಮಹಾ ಮಾತ್ಸರ್ಯ ವಿಷಭರಿತ ಆ ಕೈಕೆ ಎಂಬ ವಿಷದ ತಲೆಗೇರಿ ಮುಂದಾಲೋಚನೆ ಇಲ್ಲದೆ ಮಾತಾನ ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನಡೆಸಕೂಡದು. ಆ ಕ್ರೂರ ಪಿಚಾಚಿಯ ಮನಸ್ತೃಪ್ತಿಗಾಗಿ ಅಣ್ಣ ನಿನಗೊಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದು. ಕೀರ್ತಿ ಪರಾಕ್ರಮಿಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು
ಯಾವ ಧರ್ಮ? ಧರ್ಮವನ್ನು ಮೀರಿದಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಾಗ ಧರ್ಮವನ್ನು ಉಲ್ಲಂಘಿಸಿ ಕಿರಿಹೆಂಡತಿಗೆ ಮನಸ್ಸೋತು ನಿರಪರಾಧಿಯನ್ನು ನಿನಗೆ ವನವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನೇ. ಆಜ್ಞಾಭಂಗಂ ನರೇಂದ್ರಾಣಂ ದಂಡ ಎಂಬ ಆರ್ಯೋಕ್ತಿಯಂತೆ ತಂದೆಯವರ ಮಾತನ್ನು ನೀವು ನಿರಾಕರಿಸಬೇಕು. ಮನವಿಲ್ಲದ ಈನ ಕೈಕೆಯ ಮನವಿಲ್ಲದ ಈನ ಕೈಕೆಯ ಜಾಣತನವನು ಏನಬೇಡಿ ಅಣ್ಣನೇ ಈನ ಮಾತನು ಏನಬೇಡಿ ಅಣ್ಣನೇ ಈನ ಮಾತನು. ಸುಂದರಿಯು ಕೈಕೆಯೆಂದು ತಾನು ತಿಳಿಯುತ್ತ ಸುಂದರಿಯು ಕೈಕೆಯೆಂದು ತಾನು ತಿಳಿಯುತ್ತ ಬಂದ ಬೇಡನಿಂಗ ವಚನ ಬಂದ ಬೇಡನಿಂಗ ವಚನ ಅಂದವಾದುದೇ ಏನ ಬೇಡಿ ಅಣ್ಣನೇ ಈನ ಮಾತನು ಈನ ಮಾತನು ಈನ ಮಾತನು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಶ್ರೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಂದಲು ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜಧರ್ಮಕ್ಕೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕನಾಲಿಗೆಯನ್ನು ಸೇರಿಸುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಆತ್ಮನ ಲಕ್ಷಣ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ನೆರವೇರಿಸುವುದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ತೆರಳಿದೆ. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಲಕ್ಷ್ಮಣ, ಪಾತ್ರನಾಗು. ಅಣ್ಣ, ಸರಿಯೇ ನಾಡ ತೊರೆವುದು ದೊರೆಯೇ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ಸರಿಯೇ ರವಿಗಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಗೆ ಅಯೋಧ್ಯೆಯ ಕದನ ರಾಮ ರಾಮ ರಾಮ. ಅಣ್ಣ, ಮಾತಾಪಿತೃ ಸೇವೆ ಮಾಡಲು ಭರತ ಶತ್ರುಘ್ನರಿಗಳು ಮೇಲಾಗಿ ಕೈಕ ಮಾತಿ ಇರುವಾಗ ನಾನಿದ್ದು ಫಲವೇನು? ನಾನು ನಿನ್ನ ಸಂಗಡ ಅರಣ್ಯಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಣ್ಣ. ಬೇಡ ಲಕ್ಷ್ಮಣ, ಬೇಡ. ನೀನು ಸಹ ನನ್ನ ಸಂಗಡ ವನವಾಸಕ್ಕೆ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವವರಾರು ಲಕ್ಷ್ಮಣ? ಲಕ್ಷ್ಮಣ, ಚಿಂತಿಸಬೇಡ. ಇದೆಂತಹ ಉಭಯ ಸಂಕಟ. ನೀನೂ ಸಹ ನನ್ನ ಸಂಗಡ ವನವಾಸಕ್ಕೆ ಬರುವೆಯ? ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಜಾನಕಿಯೂ ಸಹ ನನ್ನ ಸಂಗಡ ವನವಾಸಕ್ಕೆ ಹೊರಟಿರುವುದು. ನೀನೂ ಸಹ ಹಠ ಸಾಧಿಸುತ್ತಿರುವೆ. ಲಕ್ಷ್ಮಣ, ಲಕ್ಷ್ಮಣ,
ರಾಮ ಸೀತಾ ಲಕ್ಷ್ಮಣ ಸಮೇತ ವನವಾಸಕ್ಕೆ ಹೋದನೆಂಬ ಅಪಕೀರ್ತಿ ನನಗೆ ತಾನೆ. ಚಿಂತೆ ಇಲ್ಲ, ನಡೆ ಲಕ್ಷ್ಮಣ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ನಾವಿನ್ನು ವನವಾಸಕ್ಕೆ ತೆರಳೋಣ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರು? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ, ಮಲತಾಯಿಯ ಮಗನೆಂಬ ಮಾತ್ಸರ್ಯವು ನಿನ್ನ ಮನದಲ್ಲಿಯೂ ಮನೆ ಮಾಡಿದೆ. ಸವತಿಯ ಮಗನೆಂಬ ಸೂರ್ಯ ನೀನೋ ಬಲಿಯಾದೆಯ. ಹಡೆದ ತಾಯಿಗಿಂತಲೂ ಎಡೆಬಿಡದೆ ಸಾಕಿ ಸಲಹಿದ ನೀನು ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ಕತ್ತರಿಸಿ ನಿಷ್ಕರುಣೆಯಿಂದ ಅಡವಿಗಟ್ಟುವೆಯ. ಮಗನೆಂಬ ಮಮಕಾರವು ಮನಸ್ಸಿನಿಂದ ದೂರವಾಯಿತೆ. ಬೇಡ ಕೈಕ, ಕೈಕಾ ಬೇಡ. ಕೈಕ, ಹೇ ಕೈಕ, ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಅಯ್ಯೋ, ಕೋಡಿ ಹರಿಯುವ ನಮ್ಮಗಳ ಕಣ್ಣೀರು ಈ ನಿನ್ನ ಕಠಿಣ ಹೃದಯವನ್ನು ಕರಗಿಸಲಾರದೆ ಹೋದವೇ. ಕೈಕ, ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಇಡೀ ಲೋಕವೇ ನಿನ್ನ ನೋಡಿ ನಗುವುದು. ಕೈಕ, ನೋಡಿ ನಗುವುದು, ನೋಡಿ ನಗುವುದು. ಈ ಜಗವು ನಿನ್ನ ನೋಡಿ ನಗುವುದು. ಈ ಜಗವು ಬೇಡಿ ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಗೆ ಕಾಡಿಗೆ ಕಳುಗೆ ನೋಡಿ ನಗುವುದು. ಈ ಜಗವು ನಿನ್ನ ನೋಡಿ ನಗುವುದು. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು, ಗೋಕ್ಷೀರ ಬಿಳಿದರು ಪಾಗದೆ ಹೋದಂತೆ. ಗೋಕ್ಷೀರ ಬಿಳಿದರು ಪಾಗದೆ ಹೋದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವ ದುಡಿಸಿದಂತೆ.
ಪಡೆದ ಸುಕುಮಾರ ರಾಮನ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಕಾಡಿಗೆ ಕಳುಹಿ ನೋಡಿ ಈ ಜಗವು ನಿನ್ನ ಇಲ್ಲ ಇಲ್ಲ ನಿನ್ನನ್ನಲ್ಲ ಮತ್ತಾರನ್ನು ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು. ಕೈಕಾ, ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನಗೆ ತಪ್ಪಿದ್ದಲ್ಲ. ತಪ್ಪುವುದೇ ಬೇಡ. ಈಗಲೂ ನಿನ್ನ ಮಾತಿನಂತೆ ಸೋತು ನುಡಿಯುತ್ತಿದ್ದೇನೆ. ಕೈಕಾ, ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ರಾಮನನ್ನು ಮಾತ್ರ ಅರಣ್ಯವಾಸಕ್ಕೆ ಕಳಿಸಲಾರಿರಿ. ಹೌದು ಕೈಕಾ, ಹೌದು. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಬೇಡ ಕೈಕಾ. ಒಂದು ವೇಳೆ ರಾಮನೇನಾದ್ರೂ ಇಲ್ಲಿ ಇರುವುದಾದರೆ ಪ್ರಜೆಗಳೆಲ್ಲರೂ ಅವನನ್ನೇ ಅನುವರ್ತಿಸುವರು. ಆದ್ದರಿಂದಲೇ ರಾಮಚಂದ್ರನು ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಳ್ಳುವರು. ಕೈಕಾ, ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪಿತಾಂಬರಗಳನ್ನಿಟ್ಟು ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನನ್ನ ನಾರುಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ ದೇವಿ, ಸಾಧ್ಯವಿಲ್ಲ. ಹಾಗೊಂದು ವೇಳೆ ರಾಮನೇನಾದರೂ ವನವಾಸಕ್ಕೆ ಹೋದರೆ ಆ ಕ್ಷಣವೇ ಈ ಧರೆಯಲ್ಲಿ ಉಳಿಯುವುದಿಲ್ಲ. ಸೂರ್ಯವಂಶದ ಜ್ಯೋತಿಯನ್ನ ಉಳಿಸಿಕೊಡು ದೇವಿ, ಉಳಿಸಿಕೊಡು. ಅಬ್ಬಬ್ಬಾ, ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಈಗಲಾದ್ರೂ ಏನಾಗಿರುವುದು? ಕೊಟ್ಟ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದರೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾಗಿ. ಅಯ್ಯೋ, ಎಲ್ಲಿ ರಾಮನೆಲ್ಲಿ? ಈ ವೇದನೆಯನ್ನು ನಾನೇಗೆ ಸಹಿಸಲಿ? ಕಂದ ರಾಮಚಂದ್ರ, ರಾಮ ಕಂದ ತಂದೆ ರಾಮಚಂದ್ರ, ರಾಮಚಂದ್ರ. ತಂದೆ, ಈ ವ್ಯಸನವನ್ನು ವನವಾಸಕ್ಕೆ ಹೊರಟಿರುವ ನಮಗೆ ವನವಾಸದ ಅನುಮತಿಯನ್ನು ಕೊಡು ತಂದೆ. ರಾಮಚಂದ್ರ ಕಂದ, ನಿನಗೆ ವನವಾಸದ ನಗ್ನೆ. ಕೈಕಾ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನ. ಇವನ ಮುಖವನ್ನು ನೋಡಿಯಾದರೂ ಇವನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂತು? ಬೇಡ ಕೈಕಾ, ರಾಮನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿ. ಜನಕ, ಕಂದ, ಏನಿದು ತಂದೆ? ರಾಮಚಂದ್ರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಈ ರೀತಿ ಅಂಗಲಾಚಿ ಬೇಡುವುದೇ? ಬೇಡ ಜನಕ, ಬೇಡ. ನೀವು ಈ ರೀತಿ ಬೇಡಿದ್ದೇ ಆದರೆ ಪರಲೋಕದಲ್ಲಿರುವ ಪಿತೃಗಳನ್ನು ನಾವಾಗಿ ನರಕಕ್ಕೆ ತೆಲ್ಲಿದಂತಾಗುವುದಿಲ್ಲವೇ? ಜನಕ, ಕಂದ, ತಂದೆ, ರಾಮಚಂದ್ರ, ಈ ವ್ಯಸನವನ್ನು ಬಿಡಿ. 14 ವರ್ಷ ವನವಾಸವನ್ನು
14 ದಿನಗಳಂತೆ ಜಾಗೃತಿಯಾಗಿ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ಬೀಳ್ಕೊಡು ತಂದೆ, ನನ್ನನ್ನು ಬೀಳ್ಕೊಡು. ಪೂಜ್ಯರಾದ ಮಾವನವರು, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಿಗೆ ಹೊರಡಲು ನನಗೊಪ್ಪನೇನು ದಯಪಾಲಿಸಿ. ಸೀತಾದೇವಿ, ನೀನು ವನವಾಸಕ್ಕೆ ಹೊರಟಿರುವ ಆ ಮಗಳೇ, ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳು, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿದ್ದಾನೆ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿದ್ದಾನೆ. ಒಂದು ದಾನವ ಹೃದಯ ಪ್ರಾಣೇಶ್ವರ, ಇನ್ನೊಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ ಕಂದ, ನೀನು ಅಣ್ಣನ ಸಂಗಡ ಹೊರಟಿರುವೆಯ ಮಗನೇ? ಲಕ್ಷ್ಮಣ, ಹೋಗಿ ಬಾ ಮಗನೇ, ಹೋಗಿ ಬಾ ಕಂದ, ಹೋಗಿ ಬಾ. ಲಕ್ಷ್ಮಣ, ನನ್ನದೊಂದು ಮಾತು ಕಂದ. ರಾಮನನ್ನೇ ದಶರಥನೆಂದು ಭಾವಿಸಿ ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಸೇವೆಗಳ ಮಾಡುತ್ತಾ ಗಜಾನಂದವನ್ನು ಕೊಡೆ ಲಕ್ಷ್ಮಣ, ಗಜಾನಂದವನ್ನು ಕೊಡೆ. ಸುಮಂತ್ರ, ಸುಮಂಥ, ಅರಣ್ಯವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು, ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞಾಪಿಸುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತ ಮಾಡಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನು? ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿಮಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮಡಿಯನ್ನಿಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಕಂದ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿ ಕೊಡುವ ನಾರುಮುಡಿಯೇ ಶ್ರೇಷ್ಠವಾದ. ಅಮ್ಮ, ಎಲ್ಲಿ ಅದನ್ನೇ ಕುಡಿತಾಯಿ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆಯೇ ಹೊರಟಿರುವೆಯಲ್ಲ, ನೀನು ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮಡಿಯನ್ನು. ಅಯ್ಯೋ, ಕಾಂಚನಾಂಬರ ರತ್ನಾಭರಣಗಳನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನನ್ನ ಕಂದಮ್ಮಗಳಿಗೆ ಇಂದು ನಾರುಮುಡಿಯೇ. ಇವರನ್ನು ನಾರುಮುಡಿ ವೇಷದಲ್ಲಿ ಅರಣ್ಯಕ್ಕೆ ಹೇಗೆ ಕಳುಹಿಸಲಿ? ಎಂದು ಕಳುಹಲಿ ಸುತರ, ಎಂದು ಕಳುಹಲಿ, ಎಂದು ಕಳುಹಲಿ ಸುತರ. ಅಂತ ಕಾಡಿಯೇ
ನನ್ನ ಕಾಡಿಗೆ ಹೃದಯ ಎಂದು ಕಳುಹಲೇ ಹೃದಯ ಎಂದು ಕಳುಹಲೇ ಚಿದರ ಎಂದು ಕಳುಹಲೇ. ರಾಮಲಕ್ಷ್ಮಣ ಭೂಮಿ ಜಾತನ ರಾಮ ಪ್ರೇಮ ಬಾಳಿದು ಮಮ ತೊರೆಯಲೇ ಸುತರಾ ಮಮ ತೊರೆಯಲೇ ಸುತರಾ ಸುತರಾ ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ವನವಾಸದ ಆಜ್ಞೆಯನ್ನು ಕೊಡುತ್ತದೆ. ರಾಮಚಂದ್ರ ದಯಾ ತಂದೆಯೇ ನಿಮ್ಮಯ ತಂದೆಯೇ ನಿಮ್ಮಯ ಸುಂದರ ಚರಣವ
ಬೇಡ ಬೇಡ, ಈ ವ್ಯಸನವನ್ನು ಬಿಡಿ. 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದವರಿಗೆ 14 ವರ್ಷವೇನು ಹೆಚ್ಚಿರಲ್ಲ. ಜನಕ, 14 ವರ್ಷ ವನವಾಸಿಗಳನ್ನು 14 ದಿನಗಳಂತೆ ಜಾಗೃತಿಯಾಗಿ ಮುಗಿಸಿಕೊಂಡು ಬರುತ್ತೇನೆ. ತಂದೆ, ಭರತ ಲಕ್ಷ್ಮಣರನ್ನು, ಭರತ ಶತ್ರುಘ್ನರನ್ನು ಕೇಳಿದನೆಂದು ತಿಳಿಸಿದ್ದು. ನಾವಿನ್ನು ಬರ್ತೀನಿ. ರಾಮ, ಲಕ್ಷ್ಮಣ, ರಾಮ, ರಾಮ, ಲಕ್ಷ್ಮಣ. ರಾಮ ಲಕ್ಷ್ಮಣರು ನನ್ನನ್ನು ತೊರೆದು ಹೊರಟೇ ಹೋದರು. ತೊರೆದನೆ ಬಾರಿದಾಯಿತು ನರಮನೆ. ತೊರೆದನೆ ಬಾರಿದಾಯಿತು ನರಮನೆ. ರಾಮ, ಲಕ್ಷ್ಮಣ, ಮೋಕದ ನಡದಿಯ ಮಾತಿಗೆ ಮರುಳಾಗಿ ಮೋಕದ ಮಡದಿಯ ಮಾತಿಗೆ ಮರುಳಾಗಿ ಕಂದಾನಿ ಮಂದವ ಮತ್ತೊಂದು ಕಾಡಲ. ಕಂದಾನಿ ಮಂದವ ಮತ್ತೊಂದು ಕಾಡಲ. ತೊರೆದರೆ ತಂದೆಯ ಮರೆದರೆ